ನಿನ್ನೆ ಗಾಡಿ ಖಾಲಿಯಾಗಿ ಇವತ್ತು ಗಾಡಿ ಲೋಡ್ ಆಯಿತು. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಕಂಪ್ನಿ ದೊಡ್ಡದಿರೋದ್ರಿಂದ ವಿಡಿಯೋ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ತಿಳ್ಕೊಂಡು ವಿಡಿಯೋ ಮಾಡಲಿಲ್ಲ ಅಲ್ಲಿ. ಈಗ ನಾವು ಬಿಡದಿಯಿಂದ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಅನ್ಲೋಡ್ ಪಾಯಿಂಟ್ಗೆ ಹೋಗಿ ತೋರಿಸ್ತೀನಿ. ಯಾಕಂತಂದರೆ ಮೊದಲೇ ಹೇಳೋದು ಬೇಡ, ಎಲ್ಲಿಂದ ಲೋಡ್ ಆಯಿತು ಎಲ್ಲಿಗೆ ಅನ್ಲೋಡ್ ಆಯಿತು ಮೊದಲೇ ಹೇಳಿದ್ರೆ ಮಜಾ ಇರೋದಿಲ್ಲದ. ಅದಕ್ಕೆ ಗಾಡಿ ಅನ್ಲೋಡ್ ಮಾಡೋ ಪಾಯಿಂಟ್ಗೆ ಹೋಗಿ ಅಲ್ಲೇ ವಿಡಿಯೋ ಮಾಡ್ತೀನಿ. ಈಗ ಗಾಡಿ ಲೋಡ್ ಮಾಡಿಕೊಂಡು ಹೊರಗಡೆ ಬಂದು ಈಗ ನೋಡ್ಬೋದು ನೀವು ಕೂಡ, ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇದು ಬಸ್ಸೂರು ನೈಸ್ ರೋಡ್. ಇದು ನಮ್ಮ ಮಾದಾವರದಿಂದ ಬೊಮ್ಮಸಂದ್ರವರೆಗೂ ಇರೋ ರೋಡ್ ಇದು. ಈಗ ಹೋಗಿ ಇನ್ನೂ ಡಿಸೈಲ್ ಹಾಕಿಲ್ಲ ಗಾಡಿಗೆ, ಇನ್ನೂ ಡಿಸೈಲ್ ಹಾಕ್ಕೊಂಡು ಹೋಗೋಣಂತ, ಜರ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಡಿಸೈಲ್ ಹಾಕುವಾಗ ಸಿಗ್ತೀನಿ. ಓಕೆ, ಬಾಯ್. ಹಾಯ್, ಹಲೋ. ನೋಡ್ರಿ, ಈಗ ಜಸ್ಟ್ ಮಾಕಳಿದಾಗಿರೋ ಡಿಸೈಲ್ ಬಂಕಿಗೆ ಬಂದು ಡಿಸೈಲ್ ಹಾಕಿ, ಇದೇ ಬಂಕಲ್ಲಿ ಡಿಸೈಲ್ ಹಾಕಿರೋದು. ಗಾಡಿಗೆ ಅಗರಬತ್ತಿ ಎಲ್ಲ ಹಾಕಿ ಮಾಡಿ ಡಿಸೈಲ್ ಹಾಕಿ, ಈಗ ಇನ್ನೊಂದು ನಮ್ಮ ದೋಸ್ತಂದೊಂದು ಗಾಡಿ ಬರೈತಿ. ಗಾಡಿ ಬಂದ ತಕ್ಷಣ ಇಲ್ಲಿಂದ ಜಾಗ ಬಿಡ್ತೀವಿ, ಎರಡು ಗಾಡಿ ಸೇರಿಸಿ ಜಾಗ ಬಿಡ್ತೀವಿ. ಇನ್ನೊಂದು 15-20 ನಿಮಿಷದಲ್ಲಿ ಬರ್ತಾನವನ. ಬಂದ ನಂತರ ಎರಡೂ ಕೂಡಿಸಿ ಜಾಗ ಬಿಡ್ತೇವೆ. ಇಲ್ಲಿಂದ ಚಹಾ ಕುಡಿದು ಬರೋಣಂತ. ಈಗ ಇಲ್ಲಿ ಸೈಡ್ ಹೋಟೆಲ್ ಅದಾವ, ಹೋಗಿ ಚಾಲ ಕುಡಿದು ಮಾಡಿ ಬರೋಟ್ರಾಗ ಅವನು ಬರ್ತಾನೆ. ಅವನು ಬಂದ ತಕ್ಷಣ ಅಷ್ಟು ಜಾಗ ಬಿಡೋರಂತ ಇಲ್ಲಂದ್ರೆ. ಓಕೆ, ಚಾಲ ಕುಡ್ದು ಆಮೇಲೆ ಸಿಗ್ತೀವಿ. ಬಾಯ್. ಇದಾಗ ಹೇಳಿನಲ್ರಿ ನಮ್ಮ ಹುಡುಗ ಬರೋದ ಅಂತೇಳಿ. ಅವ್ನು ಅದಕ್ಕೆ ಹಾಕೊಂತ ನಾ ಇಲ್ಲಿ ಕೂತೇನು. ಮತ್ತು ಈಗ ಹೇಳತ್ತ ನಾ ಫೋನ್ ಬಂತು, ಮಾತಾಡ್ಕೊತ ಮುಂದೆ ಬಂದೆನು. ಇಲ್ಲಿ ಟೋಲ್ ಹತ್ರ ಬಂದೆನು, ಬಾ ಇಲ್ಲೇ ಡಿಸೈಲ್ ಹಾಕದೇನಂತ ಈಗ ಫೋನ್ ಹಚ್ಚಾನ. ನೋಡೋಣ, ಅಲ್ಲಿ ಹೋಗಿ ಕೇಳೋನು ಏನಂತ ಆತ. ಓಕೆ, ಅಲ್ಲೇ ಹೋಗೋಣ. ಬರ್ಬರ್ ಮಾಡಿದಂಥ ವ್ಯಕ್ತಿ ಇವ ನೋಡ್ರಿ. ಅಂದಿಲ್ಲ ಹೇಳಾಕೋ, ಬರೀ ಚಾ ಕೊಡ್ನವ್ರಿ. ಐಸರ್ ಗಾಡಿ ಮಾಲಕ್ರ ಮುಗಳವ್ರ ಇವ್ರ. ತುಮಕೂರು ಫುಲ್ ಟ್ರಾಫಿಕ್ ಜಾಮ್ ಆಗೈತಿ. ಈಗ ಇನ್ನೂ ಟ್ರಾಫಿಕ್ ಬಿಟ್ಟಿಲ್ಲ. ಇನ್ನೂ ಟ್ರಾಫಿಕ್ ಯಾವಾಗ ಬಿಡ್ತೈತಿ ಏನೂ ವಿಷಯ ಗೊತ್ತಿಲ್ಲ. ಫುಲ್ ಟ್ರಾಫಿಕ್ ಜಾಮ್, 2 ಸೈಡ್ 3 ಲೈನ್ ಫುಲ್ ಟ್ರಾಫಿಕ್ ಆಗೈತಿ. ಇನ್ನೂ ಬಿಟ್ಟಿಲ್ಲ. ಟೈಮ್ 11:30 ಆಗೈತಿ. ಇನ್ನೂ ಊಟ ಇಲ್ಲ, ಏನಿಲ್ಲ. ನೋಡೋಣ ಎಷ್ಟು ಗಂಟೆಗೆ ಆಗುತ್ತೆ ಅಷ್ಟು ಗಂಟೆಗೆ ಊಟ ಮಾಡಬೇಕು. ಯಾಕಂದ್ರೆ ಹೊಟ್ಟೆ ಹಸಿವು ಯಾರಿಗೆ ಹೇಳೋಕ್ಕಾಗೋದಿಲ್ಲಲ್ಲ. ಹಂಗೆ ಸಾವಕಾಶ ಹೋಗೋದು, ಎಷ್ಟು ಗಂಟೆ ಕ್ಲಿಯರ್ ಆಗ್ತೈತೆ ಅವಾಗ ಊಟ ಮಾಡೋದು. ಆ ಸೈಡ್ ಗಾಡಿ ಹೊಂಟವಲ್ಲಿ, ನಮ್ಮ ಸೈಡ್ ಫುಲ್ ಟ್ರಾಫಿಕ್ ಜಾಮ್ ಆಗೈತಿ. ರಾತ್ರಿ 2 ಗಂಟೆ ಹಿರಿಯೂರು ಟೋಲ್ದಾಗ ಚಹಾ ಕುಡಿಯೋ ಗಾಡಿ ತರಬೇಕು. ಫುಲ್ ನೈಟ್ ಹೋಗ್ಬೇಕು. ನೋಡಿ ಇಲ್ಲಿ 2:25 ಇನ್ನೂ ಹೋಗ್ಬೇಕಪ್ಪ ದೇವ್ರ. ಚಹಾ ಕುಡಿದು ಬಂದ ಈಗ ಕುಂತೇವೆ ಇಲ್ಲಿ. ನೋಡ್ರಿ, ಅದು ಗಾಡಿ ಇಲ್ಲೇ ಐತಿ. ನಮ್ದು ಮುಗುಳಿ ಗಾಡಿ, ದೋಸ್ತರ ಗಾಡಿ, ಅಭಿ ಗಾಡಿ ಅದು ಇಲ್ಲೇ ಐತಿ. ನಾವು ಕೂಡ ಇಲ್ಲೇ ಇದ್ದೇವೆ. ಒಂದಂತ ಎಷ್ಟರವರೆಗೂ ಆಗುತ್ತೆ ಅಷ್ಟರವರೆಗೂ ಹೊಡೆಯೋದು ಹೋಗೋದು. ನೋಡ್ರಿ, ಟೈಮ್ ಎಷ್ಟಾಗೈತೆ ಅಂತಂದ್ರೆ 3:58 ಆಗೈತಿ. ಇನ್ನೂ ಗಾಡಿ ಹೊಡ್ಯಾತೀವಿ. ಈಗ
ಜಸ್ಟ್ 350 ಸ್ಟ್ಯಾಂಡಿಂದ ದಾವಣಗೆರೆಗೆ ಬಂದೇವಿ. ಈಗ ಇನ್ನೂ 300 ಕಿಲೋಮೀಟ್ರ್ ಬರ್ಬೇಕು. ಇನ್ನೂ 300 ಕಿಲೋಮೀಟ್ರ್. ನಮ್ಮ ದೋಸ್ತ ಒಬ್ಬ ಅದ, ಅವರಿಬ್ಬರು ಡ್ರೈವರ್, ನಾನು ಒಬ್ಬನ ಡ್ರೈವರ್. ಜೋಡಿಲೆ ಹೊಂಟಾವ 2 ಗಾಡಿ. ಈಗ 2 ಸಲ ಚಾ ಕುಡಿದೀವಿ. ಈಗ ನೋಡ್ಬೋದು, ಅಲ್ಲಿ ಕಾಣ್ಬೋದು ಗಾಡಿ. ಲೈಟ್ ಅದಾವ, ಲೈಟ್ ಹತ್ತಿಬೋದು ಮಾಡಂತಾವ ಗಾಡಿವ. ನಿದ್ದೆ ಅನ್ಕೋ ಒಟ್ಟ ಇಲ್ಲ, ನಮಗೆ ನಿದ್ದೆನ ಬರಂಗಿಲ್ಲ. ನೋಡ್ಬೋದು ಅಲ್ಲಿ ಮುಂದೆ ಐತಿ ಅಭಿ ಹೊಡ್ಯಾತನ ಗಾಡಿ. ಇದ ಗಾಡಿ ಅದ. ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ. ಫುಲ್ ನೈಟ್ ನಾನ್ ಸ್ಟಾಪ್ ಬಂದು ಬಂಕಾಪುರ ಟೋಲ್ವರೆಗೂ ಬಂದು ಫುಲ್ ನಿದ್ದೆ ಬರಾಕತ್ತು. ಏನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂತಂದ್ರೆ ಒಬ್ಬನೇ ಹೊಡೆಯೋದಿರೋದ್ರಿಂದ ಸಮಸ್ಯೆ ಆಗಿ ಜರ ಏನಿಲ್ಲ. ಆರಾಮ್ ಬಂದು ಬಂಕಾಪುರ ಟೋಲ್ಗೆ ಬಂದು ಆರಾಮ್ ಹಚ್ಚಿ ಮಲ್ಕೊಂಡ್ಬಿಟ್ಟು ಈಗ ಮತ್ತೆ ಬೆಳಗ್ಗೆ ಜರ್ನಿ ಸ್ಟಾರ್ಟು. ನೋಡ್ಬೋದು ಇಲ್ಲಿ ಬೆಳಗಿನ ವೆದರ್ ಹಂಗೆ ಐತಿ ಕಡೆ. ಮುಲ್ಲಾದಾವಕ್ಕೆ ಬಂದ ನಾಷ್ಟ ಮಾಡಿ ಜಾಗ ಬಿಟ್ಟು ಈಗ ಒಂದು ಸ್ವಲ್ಪ ಅಭಿ ಗಾಡಿ ಹೊಡ್ಯಾತಾನ. ಯಾಕಂದ್ರೆ ಸ್ವಲ್ಪ ನಿದ್ದೆ ಎಳತಿತ್ತು, ಅದ್ರ ಸಂಬಂಧ ಅಭಿಗೆ ಒಂದು ಸ್ವಲ್ಪ ಗಾಡಿ ಹೊಡೆದು ಕೊಡಪ್ಪ, ಒಂದು 20 ಕಿಲೋಮೀಟ್ರ್ ಅಂತ ಹೇಳಿದ್ನಿ. ಅಭಿ ಹೊಡ್ಯಾಂತಾನ ಗಾಡಿ. ಓಕೆ, ಹಾಯ್ ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಿ? ಇವತ್ತು ನಿನ್ನೆ ಗಾಡಿ ಖಾಲಿ ಮಾಡಲಿಲ್ಲ, ಇವತ್ತು ಖಾಲಿ ಮಾಡೋಕೆ ಹೊಂಟೀನಿ. ನಿನ್ನೆ ಬಂದು ಮನೆಗೆ ಹೋಗಿ ಎಲ್ಲ ಫ್ರೆಶ್ ಆಗಿ ಒನ್ ಡೇ ಮನ್ಯಾಗ ಹಾಲ್ಟ್ ಮಾಡಿ ಈಗ ಗಾಡಿ ಖಾಲಿ ಮಾಡೋಕೆ ಹೊಂಟೀವಿ. ಈಗ ಇನ್ನು ಹೋಗಿ ಗಾಡಿ ಖಾಲಿ ಮಾಡಿ ಹೊಳ್ಳಿ ರಿಟರ್ನ್ ಲೋಡ್ ಮಾಡಿಸ್ಬೇಕು ಗಾಡಿ. ಇವತ್ತು ನೋಡೋಣ ಏನಾಗತ್ತಂತ ಮುಂದೆ ತೋರಿಸ್ತೀನಿ. ಈಗ ಸದ್ಯ ಹೊಂಟು ಗಾಡಿ ಖಾಲಿ ಮಾಡೋಕೆ. ಹಚ್ಚು ಹಸಿರು, ಮಳೆ ಅಂತೂ ಇಲ್ಲ, ಬಿಸಿಲು ಬಡಿ ಐತಿ ಮಳೆಗಾಲದಿಂದಾಗ. ಹಿಂಗಾದ್ರೆ ನಮ್ಮ ರೈತರ ಪರಿಸ್ಥಿತಿ ಭಾಳ ಕೆಡ್ತೈತಿ ಅಂಬಲ್ಲ. ಯಾಕಂದ್ರೆ ನಾನು ಒಬ್ಬ ರೈತನ ಮಗ ಇದ್ದೀನಿ. ವಿಡಿಯೋ ನೋಡೋರೆಲ್ಲ ಏನಾದರೂ ತಪ್ಪೆಲ್ಲ ಆಗಿತ್ತಂದ್ರೆ ಹೇಳ್ರಿ, ತಿದ್ದುಪಡಿ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ಈಗ ನಮ್ಮ ಗಟ್ಟಿ ಬಸವೇಶ್ವರ ಘಾಟ್ ಇಳಿಯತ್ತೀನಿ. ಈಗ ಇನ್ನು ಮುಂದೆ ಹೋಗ್ತಾ ನೋಡೋಣ ಏನಾಗುತ್ತಂತ. ಖಾಲಿ ಮಾಡಿ ಲೋಡ್ ಸಿಗುತ್ತಾ ಇಲ್ವಾ ಅಂತ ಹೇಳಿ ಇಟ್ಟಿದ್ದೀನಿ. ಈಗಾಗಲೇ ಲೋಡು ಕೊಡ್ತಾರಂತ ಕೇಳ್ತೀನಿ. ಕೊಟ್ಟರೆ ಹೋಗಿ ಲೋಡ್ ಮಾಡ್ಕೊಂಡು ಬರ್ತೀನಿ. ಗಾಡಿ ಲೋಡ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಲೋಡ್ ಮಾಡೋದೇನು ಗಾಡಿ. ಯಾಕಂದ್ರೆ ಸಿಂಗಲ್ದಾಗ ಹೊಡೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಒಂದು ಸ್ವಲ್ಪ ಟೈಮ್ ಹೋಗಿ ಬರೋಕೆ ಸ್ವಲ್ಪ ಟೈಮ್ ಆಗುತ್ತೆ, ಆದರೂ ಏನು ಪರವಾಗಿಲ್ಲ. ನೋಡೋಣ ಮುಂದೆ ಹೋಗ್ತಾ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ, ಅಂತೂ ಲಾಸ್ಟ್ ಫೈನಲ್ ಗಾಡಿ ಅನ್ಲೋಡ್ ಆಗತ್ತೈತಿ. ಈಗ ನೋಡ್ರಿ ಇಲ್ಲಿ ಅನ್ಲೋಡ್ ಯಾವ ರೀತಿ ಮಾಡ್ತಾರೆ ಅಂತ ಇದೆ. ನಾನು ಅನ್ಲೋಡ್ ಮಾಡೋಕ್ಕೆ ಬಂದಿರೋದು ನಿಪ್ಪಾಣಿಗೆ. ಇದೇ ರೀತಿ ಅನ್ಲೋಡ್ ಮಾಡ್ತಾರೆ ನೋಡ್ರಿ. ಲಾಸ್ಟ್ ಇದೆ. ಓಕೆ, ಅಂತೂ ಇಂತೂ ಗಾಡಿ ಅನ್ಲೋಡ್ ಆಗಕ್ಕಾಯ್ತು. ಇನ್ನು ಗಾಡಿ ಅನ್ಲೋಡ್ ಮಾಡ್ಕೊಂಡ ಇನ್ನು ಗಾಡಿ ಲೋಡಿಂಗ್ ಹೋಗ್ತೀನಿ ಈಗ. ಓಕೆ, ಇದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಓಕೆ, ಟಾಟಾ, ಬಾಯ್ ಸಿ ಯು. ಎಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.